ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನ್ ಗುರು ಮ್ಯಾಚ್ ಇವತ್ತು ನಡೆದಿದ್ದು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಬಾರ್ಡರ್ಗೋಸ್ಕರ್ ಟ್ರೋಫಿ. ಅನ್ಎಕ್ಸ್ಪೆಕ್ಟೆಡ್ ಗುರು. ಏನ್ ಪಿಚ್ ಇದ್ದಿದ್ದು. ನಾವು ಮಿನಿಮಮ್ ಅಂದ್ರೆ ಫಸ್ಟ್ ಸ್ಕೋರ್ ನಾವು ಅನ್ಕೊಂಡಿದ್ದು, ಫಸ್ಟ್ ಡೇ ಸ್ಕೋರು ಒಂದು ಒಂದು ಫಸ್ಟ್ ಇನ್ನಿಂಗ್ಸ್ ನಾವು ಒಂದು 400 ರನ್ ಅಂತ ಅನ್ಕೊಂಡಿದ್ದು ಇಂಡಿಯಾ ಟಾಸ್ ಗೆದ್ದು ಸ್ಟಾರ್ಟ್ ಮಾಡಿದಾಗ. ಆದ್ರೆ ಬಟ್ ಪಿಚ್ ಅಂತೂ ಎವಿ ಡಿಫಿಕಲ್ಟ್ ಗುರು. ಈ ತರ ಅನ್ಎಕ್ಸ್ಪೆಕ್ಟೆಡ್ ಪಿಚ್. ಅದು ಅಲ್ಲದೆ ಬೌನ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಬೌನ್ಸ್ಗಳು. ಏನ್ ಬೌನ್ಸ್ಗಳು ಬತ್ತಾರ ಬಾಲ್ ನಾವು ಜಡ್ಜ್ಮೆಂಟೇ ಮಾಡಕ್ ಆಗ್ತಾ ಇಲ್ಲ. ನಮ್ ಇಂಡಿಯನ್ ಸರ ಆಗಿರ್ಬೋದು, ಆಸ್ಟ್ರೇಲಿಯನ್ ಸರ ಆಗ್ಬೋದು. ಅದು ಅಲ್ಲದೆ ಇವಾಗ ಹೇಳ್ಬೇಕು ಅಂದ್ರೆ ಮ್ಯಾಚ್ ಇವತ್ತು ಫುಲ್ ಇಂಡಿಯಾ ಅಂತೂ ಡಾಮಿನೇಟ್ ಮಾಡಿದ್ದು ಆಸ್ಟ್ರೇಲಿಯಾನ ಹೊದ್ದುರಾಗಿತ್ತು ಗುರು. ಮೊದಲನೇ ದಿನ ಟೆಸ್ಟ್ ಮ್ಯಾಚು ಈ ತರ ಹೋಯ್ತದೆ ಅಂತ ನಾವು ಅನ್ಎಕ್ಸ್ಪೆಕ್ಟೆಡ್. ಅದು ಅಲ್ಲದೆ ನಮ್ಗೆ ಟೆಸ್ಟ್ ಮ್ಯಾಚು 4-5 ದಿನಕ್ಕೆ ಹೋಗ್ಬೋದು ಅನ್ಕೊಂಡ್ರೆ, ಈ ಪಿಚ್ ಮಿನಿಮಮ್ ನಮ್ಗೆ ಟೆಸ್ಟ್ ಮ್ಯಾಚ್ 4 ಡೇಸ್ ಹೋಗ್ಬೋದು ಅಂತ ಅನ್ಕೊಂಡಿದ್ದು. ಬಟ್ ಈ ಸಿಚುವೇಶನ್ ನೋಡಿದ್ರೆ ಈ ಟೆಸ್ಟ್ ಮ್ಯಾಚ್ 3 ದಿನಕ್ಕೆ ಮುಗಿಯಂಗೈತೆ, ಅದಂತೂ ಪಕ್ಕ. ಅದು ಅಲ್ಲದೆ ಅಂದ್ರೆ ನಾಳೆ ಆಡೋದ್ರ ಮೇಲೆ ಡಿಪೆಂಡ್ ಹೊರತು ಅದ್ರ ಮೇಲೆ ನಾವು ಏನು ಹೇಳಕ್ಕಾಗಲ್ಲ. ಏನಾದ್ರು ಇಂಡಿಯಾ ಏನಾದ್ರು ನಾಳೆ ಒಂದ್ ದಿನ ಪೂರ್ತಿ ಆಡಿ ಅದಾದ್ರೂ ನಾಳೆಗೆ ಡಿಕ್ಲೇರ್ ಕೊಟ್ರೆ ಇನ್ನ ಒಂದ್ ದಿನಕ್ಕೆ ಎಕ್ಸ್ಟ್ರಾ ಆಗ್ಬೋದು. ಆದ್ರೆ ಬಟ್ ಆ ಇಂಡಿಯಾ ಏನಾದ್ರೂ ನಾಳೆ 3 ವಿಕೆಟ್ನ ಬೇಗ ತೆಗೆದು ಆಡಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಸೆಷನ್ ಅಲ್ಲೇ 3 ವಿಕೆಟ್ನ ತೆಗೆದು ಇಂಡಿಯಾ ಡಾಮಿನೇಟ್ ಇನ್ನ ಮಾಡ್ಲೇಬೇಕು. ಎವಿ ಲೀಡ್ ಅಲ್ಲಿ ಸ್ಕೋರ್ನ ಅವ್ರಿಗೆ ಪ್ರೆಸರ್ ಅಂತೂ ಎವಿ ಪ್ರೆಸರ್ ಕೊಡ್ಬೇಕು. ಅವಾಗ್ಲೇ ಇಂಡಿಯಾ ವಿಕೆಟ್ನ ತೆಗೆದು ಫಸ್ಟ್ ಟೆಸ್ಟ್ ನ ಪರ್ತಲ್ಲಿ ಎತ್ಬೋದು. ಮೊದಲಿಗೆ ಇಂಡಿಯಾ ಟಾಸ್ ಗೆಲ್ಲುತ್ತೆ, ಬ್ಯಾಟಿಂಗ್ ತಗೋತಾರೆ. ಬೂಮ್ರಾ ಅಂತೂ ನಮ್ಮ ಟೀಮ್ ಅಂತೂ ಎವಿ ಕಾನ್ಫಿಡೆಂಟ್ ಅಲ್ಲ ಇದೆ. ಪಿಚ್ಚು ಬ್ಯಾಟಿಂಗ್ ಆಡಕ್ ಚೆನ್ನಾಗಿದೆ, ಅದಕ್ಕೆ ನಾವು ಬ್ಯಾಟಿಂಗ್ ತಗೋತೀವಿ ಅಂತ ಹೇಳ್ತಾರೆ. ಬ್ಯಾಟಿಂಗ್ ಯಶಸ್ವಿ ಜೈಸ್ವಾಲ್ ಮತ್ತೆ KL ರಾಹುಲ್ ಬರ್ತಾರೆ. ಏನು ಫಸ್ಟ್ ಓವರ್ ಫುಲ್ಲು ಜೈಸ್ವಾಲ್ ಅಂತೂ ಡಾಟ್ ಮಾಡ್ಕೊಂಡು ಆರಾಮಾಗಿ ಟೆಸ್ಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಡ್ರೈವ್ ಅಲ್ಲಿ ಹೊಡೆಯೋದ ಅಂತ ಯಶಸ್ವಿ ಜೈಸ್ವಾಲ್ ಗಲ್ಲಿಲಿ ವಿಕೆಟ್ ಕೊಟ್ಟು ಒಯ್ತಾರೆ. ಅದಾದ್ಮೇಲೆ ಪಡಿಕಲ್ ಸಹ 23 ಬಾಲ್ ಆಡಿ ಡಕ್ಔಟ್ ಆಯ್ತಾರೆ. ಅದಾದ್ಮೇಲೆ ಭರತ್ ಗುರು, ವಿರಾಟ್ ಕೊಹ್ಲಿ. ಒಂದ್ ಸೈಡ್ KL ರಾಹುಲ್ ಹಾಗೆ ವಿರಾಟ್ ಕೊಹ್ಲಿ. ಎಲ್ಲರೂ ಎಕ್ಸ್ಪೆಕ್ಟೇಷನ್ ವಿರಾಟ್ ಕೊಹ್ಲಿ ಮೇಲೆ ಇತ್ತು. ಅವರು ಆ ಬಾಲ್ನ ಆಡ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡಿದ್ರು. ಬೇಡ ಅಂತ ಬ್ಯಾಟ್ ಎತ್ತಿದ್ರು. ಅದಕ್ಕೋಸ್ಕರ ಬಾಲ್ ಒಂದ್ ಸ್ವಲ್ಪ ಬೌನ್ಸ್ ಜಾಸ್ತಿನೇ ಆಗಿ ಬ್ಯಾಟ್ ಬಿದ್ದು ಫಸ್ಟ್ ಸ್ಲಿಪ್ಗೆ ಹೋಗಿ ಕ್ಯಾಚ್ ಹೋಯ್ತು. ಅದಾದ್ಮೇಲೆ ಬಂದಿದ್ದು ಪಂತ್ ಗುರು ಆರಾಮಾಗಿ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವನ ಆಟ ಬೀಸ್ತಾರದು, ಯಾವ ಬಾಲ್ನ ಬೀಸ್ಬೇಕು ಯಾವ ಬಾಲ್ನ ಬೀಸ್ಬಾರ್ದು, ಸುಮ್ನೆ ಅದನ್ನೇ ಮಾಡ್ತಿದ್ರು ಹೊರ್ತು ಇನ್ನೇನು ಮಾಡಕ್ ಹೋಯ್ತಾ ಇರ್ಲಿಲ್ಲ. ಅದಾದ್ಮೇಲೆ KL ರಾಹುಲ್ದು ಗುರು, KL ರಾಹುಲ್ದು ಡಿಸ್ಮಿಸಲ್ ಅಂತೂ ಥರ್ಡ್ ಅಂಪೈರ್ ಡಿಸಿಷನ್ ಥರ್ಡ್ದು ಅದಂತೂ ಹೇಳಕ್ಕೆ ಆಗಲ್ಲ. ಸುಮ್ನೆ ಬೇಕಾಬಿಟ್ಟಿ ಗುರು ಅಂತ ಡಿಸಿಷನ್ಗಳು ಕೇಳ್ತಾ ಇದಾರೆ. ಥರ್ಡ್ ಅಂಪೈರು ಇನ್ನು ಅಷ್ಟೊಂದು ಫೇರ್ ಆಗಿ ಕೊಡ್ಲಿಲ್ಲ ಗುರು. KL ರಾಹುಲ್ ವಿಕೆಟ್ ನ ಅಷ್ಟೊಂದು ಫೇರ್ ಆಗಿ ಕೊಡ್ಲಿಲ್ಲ. ನಮ್ಗೆ ಅದು ಒಂದ್ ಸ್ವಲ್ಪ ಬೇಜಾರಾಯ್ತು ಹೊರತು ಇನ್ನೇನು ಆಗ್ಲಿಲ್ಲ. ಅದು ಕರೆಕ್ಟ್ ಆಗಿ ಬಾಲು ಮೂವ್ಮೆಂಟ್ ಆದ್ಮೇಲೆ ಸ್ಪೈಕ್ ಬಂದೈತೆ ಹೊರತು ಅದಕ್ಕೂ ಮುಂಚೆ ಏನು ಸ್ಪೈಕೇ ಬಂದೇ ಇಲ್ಲ. ಅದನ್ನ ಇನ್ನೊಂದ್ ಆಂಗಲ್ ಅಲ್ಲಿ ತೋರಿಸಿ ಅಂದ್ರೆ ತೋರಿಸ್ಲೇ ಇಲ್ಲ. ಅದಾದ್ಮೇಲೆ ವಿಕೆಟ್ ಆದ್ಮೇಲೆ ಯಾವ್ಯಾವ ಆಂಗಲ್ ತೋರಿಸ್ತಾರೆ, ಅದಾದ್ಮೇಲೆ ತೋರಿಸ್ರೆ ಏನ್ ಪ್ರಯೋಜನ ಬರ್ತದೆ, ಇನ್ನೇನು ಮಾಡಕ್ಕಾಗಲ್ಲ. ಆಮೇಲೆ KL ರಾಹುಲ್ ಆಟ ಹೋದ್ಮೇಲೆ ಪಂತ್ ಒಂದ್ ಸೈಡ್ ಆಡ್ತಾ ಇದ್ರೆ ಇನ್ನೊಂದ್ ಸೈಡ್ ಧ್ರುವ್ ಜುರೇಲ್ ಬಂದ್ರು. ಧ್ರುವ್ ಜುರೇಲ್ ಸಹ 11 ರನ್ ಹೊಡೆದು ಔಟ್ ಆದ್ರು. ಧ್ರುವ್ ಜುರೇಲ್ ಆದ್ಮೇಲೆ ವಾಷಿಂಗ್ಟನ್ ಸುಂದರ್ ಸಹ ಒಂದ್ ಸ್ವಲ್ಪ ಗಂಟೆ ಇದಾದ್ಮೇಲೆ ಕೀಪರ್ ಕ್ಯಾಚ್ ಕೊಟ್ಟಿ ಅವರು ಸಹ ಹೋದ್ರು. ಅದಾದ್ಮೇಲೆ ಬಂದಿದ್ದು ನಿತೀಶ್ ರೆಡ್ಡಿ ಗುರು. ಒನ್ ಹ್ಯಾಂಡ್ ಅಲ್ಲಿ ಇವಾಗ ಈ 150 ಇಂಡಿಯಾ ಹೋಗ್ಬೇಕು ಅಂದ್ರೆ ಪಂತ್ ಮತ್ತೆ ನಿತೀಶ್ ರೆಡ್ಡಿ ಇವರಿಬ್ರೇ ಗುರು. ಪಾರ್ಟ್ನರ್ಶಿಪ್ ಮಿನಿಮಮ್ 85 ಬಾಲ್ಗೆ 48 ಪಾರ್ಟ್ನರ್ಶಿಪ್ ಕೊಡ್ತಾರೆ. ಇದ್ರಿಂದಾನೇ ಒಂದ್ ಸ್ವಲ್ಪ ಇಂಡಿಯಾ 150ನ ದಾಟಕ್ಕೆ ಅನುಕೂಲ ಆಯ್ತು. ಅದಾದ್ಮೇಲೆ ಅದು ಲಿಥನ್ ಲಯನ್ಗಂತೂ ನಮ್ ನಿತೀಶ್ ರೆಡ್ಡಿ ಮಾತ್ರ ರಿವರ್ಸ್ ತಿರುಗು ಸ್ವೀಪ್ ಹೊಡಿತಾನೆ ಇದ್ರೊತ್ತಾಗಿ. ಬಟ್ ಆ ಓವರ್ಲು ವಿಕೆಟ್ ಅಂತೂ ನೀಟಾಗಿ ಬಿದ್ದೇ ಇಲ್ಲ. ಪಂತ್ ಔಟ್ ಆಗಿಟ್ನೆ ನಿತೀಶ್ ರಾಣಾನು ಔಟ್ ಆಗಿಟ್ನೆ ಬೂಮ್ರಾನು ಒಂದ್ ಸ್ವಲ್ಪ ಗಂಟೆ ಆಡ್ಕೊಡ್ತಾರೆ. ಅವರು ಔಟ್ ಆಗಿಟ್ನೆ ನೆಕ್ಸ್ಟ್ ಸಿರಾಜು.
ಅದಾದ್ಮೇಲೆ ಗುರು ನಿತೀಶ್ ರೆಡ್ಡಿ ಅಂತೂ ಲಾಸ್ಟ್ ವಿಕೆಟ್ ಬೀಸದ ಅಂದ್ಬಿಟ್ಟು ಬೀಸಕ್ಕಂತೂ ಎವಿ ಸ್ಟಾರ್ಟ್ ಮಾಡ್ತಾರೆ. ಬೀಸಕ್ ಸ್ಟಾರ್ಟ್ ಮಾಡಿದಾಗ ಒಂದ್ ಬಾಲ್ ಸರಿಯಾಗಿ ಕ್ಲಿಪ್ ಆಗಲ್ಲ, ಕ್ಯಾಚ್ ಆಗಿ ಔಟ್ ಆಯ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯನ್ ಗುರು. ಆಸ್ಟ್ರೇಲಿಯನ್ ಮೇಲೆ ನಾವು ಈ ತರ ಡಾಮಿನೇಟ್ ಮಾಡ್ತಾರೆ ಅಂತ ನಮ್ಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಂಡಿಯನ್ ಬಾಲರ್ಸ್ ಹಿಂಗ್ ಇಷ್ಟು ಡಾಮಿನೇಟ್ ಮಾಡ್ತಾರೆ ಅಂತ. ಏನ್ ಗುರು ಮಾಡಿದ್ದು ಬಾಲಿಂಗು, ಅದ್ದೂರಿಯಾಗಿತ್ತು ಗುರು. ಏನು ಒಂದೊಂದ್ ಬಾಲ್ ಏನ್, ಅಯ್ಯೋ ಅನ್ಎಕ್ಸ್ಪೆಕ್ಟೆಡ್ ಬೌನ್ಸ್ಗಳು, ಏನ್ ಬಾಲ್ಗಳು ಸ್ವಿಂಗು, ಏನ್ ಅದು ಅಲ್ದೆ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳೇ ಬಾಲ್ ನ ಜಡ್ಜ್ಮೆಂಟ್ ಮಾಡಕ್ ಆಯ್ತಾ ಇಲ್ಲ, ಆ ತರ ಬೌನ್ಸಿಂಗ್ ಬರ್ತಾ ಇದೆ. 4 ಜನ ಸ್ಪೀಡ್ ಬಾಲರ್ಸ್ ನ ಆಡ್ತಾ ಇರೋದು. ಅದು ಅಲ್ದೆ ಅಲ್ಲಿ ವಿಕೆಟ್ ತೆಗ್ದಿರೋದು ಎಲ್ಲರೂ ಸ್ಪೀಡ್ ಬಾಲರ್ಸ್ ಹೊರ್ತು ಸ್ಪಿನ್ನರ್ಸ್ ಗಳಂತೂ ಅಲ್ವೇ ಅಲ್ಲ. ಅದು ಅಲ್ದೆ ಏನಿತ್ತು ಡಾಮಿನೇಷನ್, ಇನ್ಕ್ರೆಡಿಬಲ್ ಗುರು. ಮ್ಯಾಚ್ ನೋಡಕ್ಕಂತೂ ಅದ್ದೂರಿಯಾಗಿತ್ತು ನೋಡ್ದವ್ರಿಗಂತೂ. ಅದು ಅಲ್ದೆ ಇಂಡಿಯಾ ಬಾಲಿಂಗ್ ನೋಡ್ಬೇಕಾದ್ರಂತೂ ಅದ್ದೂರಿಯಾಗಿತ್ತು ಗುರು ಮ್ಯಾಚ್. ನೋಡ್ಬೇಕಂದ್ರೆ ಹೈಲೈಟ್ಸ್ ನೋಡ್ತಾ ಇದ್ರೆ ಹೈಲೈಟ್ಸ್ ನ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತದೆ. ಆ ಲಾಸ್ಟ್ ಸೆಷನ್ದು ಹಂಗಿತ್ತು. ಫಸ್ಟ್ 2 ಸೆಷನ್ ಆಸ್ಟ್ರೇಲಿಯಾಕ್ ಹೋದ್ರೆ 3ನೇ ಸೆಷನ್ ಇಂಡಿಯಾ ಅಂತೂ ಫುಲ್ ಡಾಮಿನೇಟ್ ಮಾಡ್ಬಿಟ್ರು. ಏನ್ ಗುರು ವಿಕೆಟ್ ತೆಗ್ದಿದ್ದು ಆಸ್ಟ್ರೇಲಿಯನ್ಸ್ ಕಂಟಿನ್ಯೂಸ್ ಆಗಿ. ಅವ್ರನ್ನ ಸ್ಕ್ರೀಸ್ ಅಲ್ಲಿ ಮಿನಿಮಮ್ ಅಂದ್ರೆ ಪಾರ್ಟ್ನರ್ಶಿಪ್ ಒಂದ್ 15 ಮೇಲೆ ಪಾರ್ಟ್ನರ್ಶಿಪ್ ಕೊಡಕ್ಕೆ ಬಿಡ್ತಾ ಇಲ್ಲ. ಏನು ವಿಕೆಟ್ ಮೇಲೆ ವಿಕೆಟ್. ಬೂಮ್ರಾ ಅಂತೂ 4 ವಿಕೆಟ್ ಗುರು, ಇನ್ಕ್ರೆಡಿಬಲ್. ಎಂತ ಮ್ಯಾಚ್ ಅಲ್ಲಿ ಎಂತ ವಿಕೆಟ್ಗಳು ಅಂದ್ರೆ ಈ ಟೈಮ್ ಅಲ್ಲಿ ಅದ್ದೂರಿಯಾಗಿತ್ತು ಗುರು. 4 ವಿಕೆಟ್. ಅದು ಅಲ್ಲದೆ ನಮ್ DSP ಶ್ರೀರಾಜಣ್ಣ, ಅಯ್ಯೋ ಅವಂದೆರಡು ವಿಕೆಟ್, ಹರ್ಷಿತ್ ರಾಣಾ ಅವ್ರದೊಂದು ವಿಕೆಟ್, ಟೋಟಲ್ 7 ವಿಕೆಟ್. ಇವಾಗ ಇಂಡಿಯಾ ಡಾಮಿನೇಟ್ ಮಾಡಕ್ಕೆ ಫುಲ್ಲು. ಏನ್ ಲಾಸ್ಟ್ ಸೆಷನ್ ಅಲ್ಲಿ ಗುರು ಇಂಡಿಯಾ ಡಾಮಿನೇಟ್ ಮಾಡಿದ್ದು. ಮ್ಯಾಚ್ ಅಂತೂ ಅದ್ದೂರಿಯಾಗಿತ್ತು. ಫಸ್ಟ್ ಡೇ 1ಗೆ ಇವಾಗ ಲಾಸ್ಟ್ ಸೆಷನ್ ಅಲ್ಲಿ 67ಕ್ಕೆ 7 ವಿಕೆಟ್ ಆಗೋರು ಆಸ್ಟ್ರೇಲಿಯಾದವರು. ಮಿಚೆಲ್ ಸ್ಟಾರ್ಕ್ ಮತ್ತೆ ಅಲೆಕ್ಸ್ ಕ್ಯಾರಿ ಆಡ್ತಾ ಇದಾರೆ. ನಾಳೆ ಡಾಮಿನೇಟ್ ಇಂಡಿಯಾ 3 ವಿಕೆಟ್ ನ ತೆಗೆದು ಇಡೀ ಪೂರ್ತಿ ಆಡ್ಬೇಕು. ಅವಾಗ್ಲೇ ಸ್ಕೋರ್ ಅಂತೂ ಹೆವಿ ಚೇಸಿಂಗ್ ಸ್ಕೋರ್ ಕೊಟ್ರೆ ಮ್ಯಾಚ್ ಇನ್ನು ಅದ್ದೂರಿಯಾಗಿರ್ತದೆ ನೋಡಕ್ಕೆ, ಅದಂತೂ ಹೇಳ್ಬೋದು. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.